ಹೆಗಳಿ ಮಾದರಿ ಅಂತದ ಇದನ್ನ ಮಾಡ್ರಿ, ಮುಂದೊಂದು ಗಣಿತ ಮತ್ತೆ ಬೇರೆ ಬರ್ತಾವ. ನೋಡೋದಾದಿಂದ ವಿಡಿಯೋ ಅನ್ ಮಾಡ್ರಿ, ಲಕ್ಷ ಕೊಟ್ಟ ನೋಡ್ರಿ, ಚಂದಂಗ ಬಿಡಿಸ್ರಿ. ಎಲ್ಲರ ಕಡೆ ಬೋರ್ಡ್ ಕಡೆ ನೋಡ್ರಿ, ಮಾಡೋದಾಗ್ಯಾರಲ್ಲ ಲಕ್ಷ ಕೊಟ್ಟು ನೋಡಿ. ಒಂದು ರೇಡಿಯೋವನ್ನು 680 ರೂಪಾಯಿಗಳಿಗೆ ಮಾರುವುದರಿಂದ -15% ಹಾನಿಯಾಯಿತು. ಅದೇ ರೇಡಿಯೋವನ್ನು 12% ಲಾಭಕ್ಕೆ ಮಾರಿದಾಗ ಆ ರೇಡಿಯೋದ ಮಾರಾಟದ ಬೆಲೆ ಎಷ್ಟು? ಮಾರುವುದರಿಂದ ಅಂದಂದ್ರೆ ನೀವು ಮಾರಾಟದ ಬೆಲೆ ಹಚ್ಕೋಬೇಕು ಮೊದಲು. ನೋಡಿ, ಮಾರಾಟದ ಬೆಲೆ ಬರೋಬ್ಬರಿ 680 ರೂಪಾಯಿ. ಅಂಥ ಮಾದರಿನೇ ಅದ ಇದು. ಹಿಂದಾದ ಮಾದರಿನೇ ಒಂದು ಹಾಕಿದ್ನ. ಹಾನಿ ಬರೋಬ್ಬರಿ -15%. ಮಾರಾಟದ ಬೆಲೆ ಬರೋಬ್ಬರಿ ಮಾರಾಟದ ಬೆಲೆ ಬರೋಬ್ಬರಿ. ಹಾನಿ ಅದಂದ್ರೆ 100 ಒಳಗೆ 15 ಕಳೀರಿ. ಹಾನಿ ಅದ ಅಂದ್ರೆ ಎಷ್ಟು ಆಯ್ತು? ಮಾರಾಟದ ಬೆಲೆ 85 ಆಯ್ತು. ಈಗ ನೀವು ಕೊಂಡ ಬೆಲೆ ತಕ್ಕೋಬೇಕು. 85 ಮಾರಾಟದ ಬೆಲೆ ಇದ್ದಾಗ 85 ಮಾರಾಟದ ಬೆಲೆ ಇದ್ದಾಗ ಏನಿರ್ತದ? 100 ಕೊಂಡ ಬೆಲೆ ಇರ್ತದ. 100 ಕೊಂಡ ಬೆಲೆ ಎಷ್ಟದ? 680 ಮಾರಾಟದ ಬೆಲೆ ಇದ್ದಾಗ 680 ಮಾರಾಟದ ಬೆಲೆ ಇದ್ದಾಗ ಕೊಂಡ ಬೆಲೆ ಎಷ್ಟು ಇರ್ತದೆ? 680 ಗುಂಡ್ಲೆ 100 ಸರ್ವಾಸ್ ಬಾಗಿಲೆ 85. ಮಗ್ಗಿ ಬಂದ್ರಂತೂ ಭಾರಿ ಸರಳ ನಿಮಗಿದು. 17 5 85, 17 4 68 ನೋಡ್ರಿ. 5 1 5 20 20 40 800 ರೂಪಾಯಿ ನೋಡಿ. ಅದನ್ನೇ ಕೊಂಡ ಬೆಲೆ ಯಾಕೆ ಹಚ್ಕೋಬೇಕು? ಅದೇ ರೇಡಿಯೋವನ್ನು -12% ಲಾಭಕ್ಕೆ ಮಾರಿದರೆ ಕೊಂಡ ಬೆಲೆ ಬರೋಬ್ಬರಿ. ಅದೇ ರೇಡಿಯೋವನ್ನು ಅಂದಾನ ಕೊಂಡ ಬೆಲೆ ಹಚ್ಕೋರಿ. ಅದನ್ನ ಕೊಂಡ ಬೆಲೆ ಬರೋಬ್ಬರಿ 800. ಲಾಭ ಬರೋಬ್ಬರಿ 12%. ಈಗ ಮಾರಾಟದ ಕೊಂಡ ಬೆಲೆ ಬಂದದ, ಮಾರಾಟ ಬೆಲೆ ತಕ್ಕೋಬೇಕೀಗ ನೀವು. ಮಾರಾಟದ ಬೆಲೆ ಬರೋಬ್ಬರಿ ಮಾರಾಟದ ಬೆಲೆ ಬರೋಬ್ಬರಿ. ಲಾಭದಂದ್ರೆ 100ರಾಗ ಏನು ಮಾಡಬೇಕು? 12 ಕೂಡಿಸ್ಬೇಕು. 112 ರೂಪಾಯಿ ಆಯ್ತು. 100 ಕೊಂಡ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇದ್ದಾಗ 112 ಮಾರಾಟದ ಬೆಲೆ. 800 ರೂಪಾಯಿ ಕೊಂಡ ಬೆಲೆ ಇದ್ದಾಗ ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟು? 800 112 ಸರ್ವಾಸ್ ಬಾಗಿಲೆ 100. ಸರ್ವಾಸ್ ಬಾಗಿಲೆ 100. ಇವೆರಡು 0 ಅದು, ಇವೆರಡು 0 ನೋಡಿ. ಇಲ್ಲಿ 2 ಅಂಕಿಲಿ ಒಮ್ಮೆ ಗುಣಾಕಾರ ಮಾಡ್ರಿ. 12 8 96, 8 1 8. ಉತ್ತರ ಬರೋಬ್ಬರಿ ಎಷ್ಟಾಯ್ತು? ಮಾರಾಟದ ಬೆಲೆ 896 ರೂಪಾಯಿ ಆಯ್ತು. ಮಾರಾಟದ ಬೆಲೆ ಬರೋಬ್ಬರಿ 896 ರೂಪಾಯಿ. ಉತ್ತರ ಸಂಖ್ಯೆ ಎ ನೋಡಿ.
ಇಂಥ ಗಣಿತಗಳನ್ನು ನೀವು ಲಾಭಾನ್ಯ ಲೆಕ್ಕ ಕಲ್ತು ಬಿಟ್ರಿ ಅಂದ್ರೆ ಸೈನಿಕ ಸ್ಕೂಲ ಬೇಕಾದಂಥ ಟಪ್ ಲೆಕ್ಕ ಕೇಳಿ ನೀವು ಕಣ್ಮುಚ್ಚು ಮಾಡ್ಬೋದು. ಮೊದಲು ಗಣಿತಗಳು ಥಿಯರಿ ಪ್ರಕಾರ ಕಲಿಬೇಕು, ಆಮೇಲೆ ವೇಗದ ಗಣಿತಗಳು ಆಮೇಲೆ. ಇದು ನಿಮ್ಗೆ ರೂಢಿಸರ್ ಆಯಿತು ಅಂತಂದ್ರೆ ನೀವು ಬಾಯಲಿನೇ ಲೆಕ್ಕ ಉತ್ತರ ಇಡ್ಲಿಕ್ಕೆ ಚಾಲು ಮಾಡಿಬಿಡ್ತೀರಿ. ನೋಡಿ, ಒಂದು ರೇಡಿಯೋವನ್ನು 680 ರೂಪಾಯಿಗಳಿಗೆ ಮಾರುವುದರಿಂದ ಅಂದ್ರೆ ಮಾರಾಟದ ಬೆಲೆ ಹಚ್ಕೋಬೇಕು. ಹಾನಿ ಅದ, ಶೇಕಡ 15 ಹಾನಿ, ಶೇಕಡ ಮಾರಾಟದ ಬೆಲೆ ತಗೊಳ್ಳೇಬೇಕು. ಶೇಕಡ ಮಾರಾಟದ ಬೆಲೆ 100 - 15 ಹಾನಿ ಇತ್ತಂದ್ರೆ ಕಡಿಬೇಕು, ಲಾಭ ಇದ್ರೆ ಕೂಡಿಸ್ಬೇಕು. 85 ರೂಪಾಯಿ ಮಾರಾಟ ಬೆಲೆ ಅದು. ಈ ಮಾರಾಟ ಬೆಲೆ ಎರಡು ಜೋಡಿ ಅದು. ಈಗ 85 ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇರ್ತದೆ, 680 ಮಾರಾಟದ ಬೆಲೆ ಇದ್ದಾಗ 800 ರೂಪಾಯಿ ಬಂತು. ಅದೇ ರೇಡಿಯೋವನ್ನು ಅಂದಾಗ 800 ರೂಪಾಯಿ ಕೊಂಡ ಬೆಲೆ ಆಯ್ತು, 12 ಲಾಭ ಆಯ್ತು. ಶೇಕಡ ಮಾರಾಟದ ಬೆಲೆ ಬರೋಬ್ಬರಿ 100 + 12 ಬರೋಬ್ಬರಿ 112. ಈಗ ನೋಡಿ, ಇದು ಕೊಂಡ ಬೆಲೆ ಅದ. ಆಮೇಲೆ ಈಗ ಏನಾಯ್ತು, ಮಾರಾಟದ ಬೆಲೆ ಕೇಳ್ಯಾನಂದ್ರೆ ಮಾರಾಟ ಬೆಲೆ ಆಯ್ತು 100 ಕೊಂಡ ಬೆಲೆ ಇದ್ದಾಗ. ಇಲ್ಲಿ ನೋಡಿ, 100 ಕೊಂಡ ಬೆಲೆ ಇದು ಯಾವಾಗಲ್ಲ ಶೇಕಡ 100 ಅಂತ ತಿಳ್ಕೊಬೇಕು. 100 ಕೊಂಡ ಬೆಲೆ ಇದ್ದಾಗ 112 ಮಾರಾಟದ ಬೆಲೆ. 800 ಕೊಂಡ ಬೆಲೆ ಇದ್ದಾಗ ಎಷ್ಟು? 800 112 2000 ಅದು 12 × 96 8 1 8 ಮಾರಾಟದ ಬೆಲೆ 896 ರೂಪಾಯಿ. ಹಾರಿ ಇವು ಲಾಭಾನ್ಯ ಲೆಕ್ಕಗಳು ಫಸ್ಟ್ ಕ್ಲಾಸ್ ಇರ್ತಾವೆ. ಗಣಿತಗಳನ್ನು ಕಲ್ತರಿ ಅಂದ್ರೆ ಮುಂದೆ ಶೇಕಡಾದಾಗ ಲೆಕ್ಕಂತ ಲೆಕ್ಕ ಬಂದು ಅಂದ್ರೆ ಈ ಶೇಕಡಾದ ಲೆಕ್ಕ ಕಲ್ತರಿ ಅಂದ್ರೆ ನಿಮಗೆ ಹೆಚ್ಚಾಗಿ ಬೀಜ ಗಣಿತ ಭಾಳ ಬೇಗನೆ ಪಿಕಪ್ ಆಗ್ತದೆ. ಈಗ ಶೇಕಡಾ ಲಾಭ ಇನ್ನೊಂದು ಭಾಳ ಆದ್ರೆ ಇನ್ನೊಂದು 4-5 ಲೆಕ್ಕದಾಗ ಮುಗಿಸ್ಬಿಡ್ತದೆ. ನೀವು ಮುಂದಿನ ಗಣಿತಗಳು ಯಾವ ಬರ್ತಾವೆ, ವಿಸ್ತೀರ್ಣ, ಆಮೇಲೆ ನಿಮಗೆ ಸಮಯದ ಲೆಕ್ಕಗಳು ಎಲ್ಲ ಬರ್ತಾವೆ. ಅವುಗಳನ್ನು ಸರಿಯಾಗಿ ನೋಡ್ಕೋಬೇಕು. ತಿಳಿತಲ್ಲ, ಚೆನ್ನಾಗಿ ಬಿಡಿಸುವರು ಫೇರ್ದ.